ಗದಗದಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಬಗೆಹರಿತಾ ಇಲ್ಲ. ಮೆಕ್ಕೆಜೋಳ ಮಾರಾಟವನ್ನ ಮಾಡೋದಕ್ಕೆ ಸಾಧ್ಯ ಆಗದೆ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಗದಗದ ಎಪಿಎಂಸಿ ಎದುರು ಕಿಲೋಮೀಟರ್ ಗಟ್ಟಲೆ ಟ್ರ್ಯಾಕ್ಟರ್ಗಳ ಸಾಲೆ ನಿಂತ್ಕೊಂಡಿದೆ. ಮೆಕ್ಕೆಜೋಳ ಖರೀದಿಗೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ. 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಗೆ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಆದರೆ ಖರೀದಿ ಕೇಂದ್ರದಲ್ಲಿ ಪ್ರತಿ ರೈತರಿಂದ 20 ಕ್ವಿಂಟಾಲ್ ಮಾತ್ರವೇ ಖರೀದಿ ಮಾಡಲಾಗ್ತಾ ಇದೆ. 2 ದಿನ ಆದರೂ ಕೂಡ ಮೆಕ್ಕೆಜೋಳವನ್ನ ಖರೀದಿಸದೆ ಅಧಿಕಾರಿಗಳು ಕಾಲಹರಣ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಟ್ರ್ಯಾಕ್ಟರ್ ಬಾಡಿಗೆ ಕಟ್ಟೋದಿಕ್ಕೆ ಸಾಧ್ಯ ಆಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮೆಕ್ಕೆಜೋಳ ಬೆಳೆಗಾರರು. ಖರೀದಿ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಮೆಕ್ಕೆಜೋಳ ಬೆಳೆಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ 50 ಕ್ವಿಂಟಾಲ್ ಖರೀದಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಆದರೆ ಪ್ರತಿ ರೈತರಿಂದ 20 ಕ್ವಿಂಟಾಲ್ ಮಾತ್ರವೇ ಇಲ್ಲಿ ಖರೀದಿ ಮಾಡಲಾಗ್ತಾ ಇದೆ. ಹೀಗಾಗಿ ಹೆಚ್ಚುವರಿಯಾಗಿ ತಂದಿರುವಂತಹ ಬೆಳೆಗಳನ್ನು ಮೆಕ್ಕೆಜೋಳಗಳನ್ನು ಈಗ ಟ್ರ್ಯಾಕ್ಟರಲ್ಲೇ ಇಟ್ಕೊಂಡು ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಅಲ್ಲಿ ಸಾಲುಗಟ್ಟಿ ನಿಂತಿರೋದನ್ನು ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹೀಗಾಗಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ಜಿಲ್ಲಾ ಗದಗ ತಾಲೂಕು ನಿಲ್ಗುಂದ ಗ್ರಾಮದಿಂದ ಬಂದಿವ್ರಿ. ನಾವು ನಿನ್ನೆ ಬಂದೀವಿ. ಏನು ಗೋಂಜಾಳ ತೊಗೊಂಡು ಇನ್ನೂವರೆಗೆ ಆದರೂ ಇದು ಇಲ್ಲ. ರಾತ್ರಿ ಕೊರೆ ಚಳಿ ಒಳಗೆ ನಾವು ಇಲ್ಲಿ ಮಲ್ಕೊಂಡು ಇಲ್ಲೇ ರಸ್ತೆ ಬದಿಯಲ್ಲಿ ಟಿಫಿನ್ ಮಾಡೋದು ಊಟ ಮಾಡೋದು ಇದಾಗೈತಿ. ಏನು ಸರ್ಕಾರ ಬೆಂಬಲ ಬೆಲೆ ಮಾಡೈತಿ, KMF ಕೊಟ್ಟೈತಿ. ಬರೀ 20 ಕ್ವಿಂಟಲ್ ಅಷ್ಟೇ ಖರೀದಿ ಮಾಡಕತ್ತಾರೆ ಇವರು. 50 ಕ್ವಿಂಟಲ್ ಸರ್ಕಾರ ಹೇಳೈತಿ, 50 ಕ್ವಿಂಟಲ್ ಖರೀದಿ ಮಾಡಕತ್ತಿಲ್ಲ. ಮತ್ತು ಏನು ಕ್ವಿಂಟಲ್ಗೆ 2 kg ಖರ್ಚು ಮಾಡಕತ್ತಾರ. ಅದು ಒಂದು ತಿಳಿಯಲ್ದು ಯಾಕೆ ಈ ರೀತಿ ಮಾಡಕತ್ತಾರ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾನೆ. ರೈತನ ದೇಶದ ಬೆನ್ನೆಲುಬು. ರೈತರು ಅವತ್ತು ಕಳಿಸಿಬಿಟ್ರ ಎಲ್ಲ ಫ್ರೀ ಆಗುತ್ತೆ, ಯಾವುದೋ ಗಲಾಟೆ ಆಗಲ್ಲ, ಖುಷಿನಾಗುತ್ತೆ ರೈತರಿಗೆ. ಬಾಡಿಗೆ ಬೀಳಲ್ಲ. ಯಾಕಂದ್ರೆ ನೋಡ್ರಿ ನಾವು 3,000 ರೂಪಾಯಿ ಒಂದು ಗಾಡಿಗೆ ಮಾಡ್ಕೊಂಬಂದ್ರಿ, 2 ಗಾಡಿ ತೊಗೊಂಬಂದು 6,000 ಆಗುತ್ತೆ. ಈ ರಾತ್ರಿ ಉಳ್ಕೊಂಡಿವಿ ಅಂದ್ರೆ 12,000 ಆಗುತ್ತೆ ಸರ್. ಮತ್ತು ಊಟದ್ದೆಲ್ಲ ಖರ್ಚು ಐತೆ ಸರ್. ಅವತ್ತಿನ ಕೈ ಮುಗಿದು ಕಳಿತೀವಿ. ಖರ್ಚು ಆಗತ್ತೆ ಸರ್. ಈಗ ನಮಗೆ ಸುಮ್ಮನೆ ಏನಾಗೈತೆ ಗೊತ್ತಾ, ಅಲ್ಲೇ ಕೊಟ್ಟು ಬಿಡಲ್ಲಪ್ಪ, ಇಷ್ಟು ಯಾಕೆ ಕಷ್ಟ ಬೇಕಾಗಿತ್ತು ರೈತರದ್ದು. ಅಲ್ಲೇ ಕೊಟ್ಬಿಡಿದ್ರೆ 4 ರೂಪಾಯಿ ಸುಮ್ಮನೆ ಮುಂದೆ ಎಲ್ಲೇ ದುಡಿಯೋಕರ ಒಂದು ಕೂಲಿ ಮಾಡಿದ್ರೆ ಜೀವನ ನಡೀತಿತ್ತು. ಇಲ್ಲಿ ಏನು ಮತ್ತೆ ದಾರಿ ಕೈ ಟೆನ್ಷನ್ ಸರ. ಕೂಲಿಲ್ಲ, ನೀರಿಲ್ಲ, ಎಲ್ಲ ಕಷ್ಟ ಐತೆ ಸರ. ಎಲ್ಲರೂ ಅವತ್ತಿನ ರೈತರನ್ನ ಬೇಗ ಕಳಿಸಿಬಿಡ್ರಿ. ಅವ್ರದ್ದು ಬಾಡಿಗೆ ಉಳಿತೈತಿ. ನೀವು ಅದು ಒಂದು 2 kg ಕಡ್ತಾ ಮುರಿಯೋದು ತೆಗೀರಿ. ಯಾಕಂದ್ರೆ ಚೀಲ ಕೊಟ್ಟು 30 ರೂಪಾಯಿ ಕೊಟ್ಟು ಚೀಲ ತಂದೀವಿ. ಅದ್ರದ್ದು ತುಂಬದ್ರಿ ಏರೋದು. ಇಲ್ಲಿ ಮತ್ತೆ ಬಂದು ಗಾಡಿ ಬಾಡಿಗೆ ಅಂತ ಎಷ್ಟು ತ್ರಾಸ ಐತಿ, ಅದನ್ನೆಲ್ಲ ಉಳಿಯರಿ. ಅದನ್ನ ದಯವಿಟ್ಟು ಅದನ್ನೆಲ್ಲ ತೆಗಿಬೇಕಂತೇಳಿ ಕೈ ಕಳಕಳಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.